ಕನ್ನಡದಲ್ಲಿ ಆಭರಣದ ಹಾವು ಅಂತ ಕರಿತೀವಿ. ವಿಷಯ ಇರಲ್ಲ ಇದರಲ್ಲಿ. ಇಂಗ್ಲಿಷಲ್ಲಿ ಕಾಮನ್ ಟ್ರೆಂಡ್ ಕ್ಯಾಟ್ ಅಂತ ಕರಿತೀವಿ. ಓಹೋ ತಗೋ ಇದನ್ನ. ಇಲ್ಲ ಹಿಂಗೆ ಮಾಡ್ಬೇಕು ಯಾವಾಗಲೂ. ನಮ್ಮ ಹುಡುಗಂಗೆ ಗೊತ್ತೇ ಇಲ್ಲ, ಅವ್ನು ಮಾಡ್ತಾನೆ. ಅವನು ಏನು ಬೇಡ, ಬಾಟ್ಲಿ ಗಿಟ್ಲಿ ಏನು ಬೇಡ ಸದ್ಯಕ್ಕೆ. ಇದನ್ನ ನಾವು ಕನ್ನಡದಲ್ಲಿ ಆಭರಣದ ಹಾವು ಅಂತ ಕರಿತೀವಿ. ವಿಷಯ ಇರಲ್ಲ ಇದರಲ್ಲಿ. ಇಂಗ್ಲಿಷಲ್ಲಿ ಕಾಮನ್ ಟ್ರೆಂಡ್ ಕ್ಯಾಟ್ ಅಂತ ಕರಿತೀವಿ. ಓಹೋ ತಗೋ ಇದನ್ನ. ಹಾಲು ಹಾಂಡಿ. ಆಭರಣದ ಹಾವು ವಿಷಯ ಇರಲ್ಲ ಇದರಲ್ಲಿ, ವಿಷಯ ರಹಿತ ಹಾವು. ಮಂಗಲ್ ಎಲ್ಲೋ ಎಲಿಗಳು ಹೆಚ್ಚಾಗಿರ್ಬೋದು ಅನ್ಸುತ್ತೆ. ಇಲ್ಲ, ಎಲ್ಲ ಒಂದೇ ಒಂದು ಐತೆ ಅಷ್ಟೇ. ಅದನ್ನೇ ಹುಡ್ಕೊಂಡು ಬಂದಿರೋದು ಇದು. ಅತಿ ಹೆಚ್ಚು ಇಲಿಗಳ ಭಕ್ಷಣೆ ಮಾಡೋಂಥದ್ದು ಇದು. ಇಲಿಗಳೇ ಮುಖ್ಯ ಆಹಾರ ಇದಕ್ಕೆ. ಬಟ್ ಇದು ಒಂದು ಹೆಣ್ಣಾವಿದೆ. ಇದು ವಿಷಾನು ಇರೋದು ಏನಿರಲ್ಲ. ಮೈ ಮೇಲೆ ಪ್ಯಾಟರ್ನ್ ನೋಡಿ ಇದನ್ನ ಆಭರಣ ಅಂತ ಕರೀತಾರೆ ಅಷ್ಟೇ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಕಾಮನ್ ಟ್ರೆಂಡ್ ಕ್ಯಾಟ್ ಅಂತ ಕರಿತೀವಿ. ವಿಷ ರಹಿತ ಹಾವು, ವಿಷಾನು ಎಲ್ಲ ಏನಿಲ್ಲ. ತುಂಬ ಉದ್ದ ಬೆಳೀತದೆ, ದಪ್ಪನೂ ಆಗ್ತದೆ. ಇಲಿಗಳ ನಿಯಂತ್ರಣಕ್ಕೆ ಅಂತ ಹುಟ್ಟಿದಂಥ ಹಾವು. ಅತಿ ಹೆಚ್ಚು ಇಲಿಗಳ ಭಕ್ಷಣೆ ಮಾಡೋಂಥದ್ದು. ಇಲಿಗಳು ಎಲ್ಲೆಲ್ಲಿ ಇರ್ತವೋ ಅಲ್ಲೆಲ್ಲ ಇಂಥ ಹಗಲು ಸಹಜವಾಗಿರ್ತವೆ. ರಾತ್ರಿ ಸಂಚಾರಿಯು, ಹಗಲೊತ್ತು ಆಕ್ಟಿವ್ ಇರಲ್ಲ. ರಾತ್ರಿ ಮಾತ್ರ ತುಂಬ ಆಕ್ಟಿವ್ ಇರ್ತವೆ. ಅದ್ರ ಬಿಟ್ಟರೆ ಮುಂಜಾನೆ. ಆದರೂ ಕೂಡ ಇದು ವಿಷಯ ಇರಲ್ಲ. ಹೌದು, ಸುಮಾರು ವರ್ಷ ಆಯ್ತದು ನಾಗರ ಹಿಡಿದು. ಇಲ್ಲೇ ನಾಗರ ಹಿಡಿದೋಣ. ಹೌದಾ? ಆಯ್ತು, ಒಂದು 6 ತಿಂಗಳಾಯ್ತು. ಬಂದು ಗುಡ್ಡಕ್ಕೆ ಹೊಡಿತಾನ. ಆಭರಣದ ಅಂತ ಹೇಳಿ ಕಚ್ಚೋದೇ ಇಲ್ಲ. ಇದುವರೆಗೂ ಈ ತರದ ಹಾವುಗಳು ಕಚ್ಚಿ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋ ವ್ಯಕ್ತಿನೇ ಇಲ್ಲ. ಮತ್ತೆ ಹೆಂಗ್ ಕಚ್ಚುತ್ತೆ ಅಂತ ಹೇಳ್ತಾರ? ಅಂದ್ರೆ ನಮಗೆ ಗೊತ್ತಿಲ್ಲದೆ ಏನಾದ್ರು ತೀರಾ ತೊಂದರೆ ಆದ್ರೆ, ಹಾವಿಗೆ ತುಳು ಏನಾದ್ರು ತೊಂದರೆ ಆದ ನಮ್ಮಿಂದ ಆದ್ರೆ ಕಚ್ಚತವೆ. ಕಚ್ಚಿದ್ರು ಕೂಡ ಕಚ್ಚಿದ ವ್ಯಕ್ತಿ ಯಾವುದೇ ತರ ವಿಷಯ ಇರಲ್ಲ. ಚಿಕ್ಕ ಮರಿನಾ? ಚಿಕ್ಕ ಮರಿ ಇಲ್ಲ, ದೊಡ್ಡ ಹಾವೇ ಇದು. ಅದು ದೊಡ್ಡ ಹಾವೇ ಇದು. ಇದಿಷ್ಟೇ ಬೆಳೆಯೋದು ಅಷ್ಟೇನಾ? ಅಷ್ಟೇ. ಇದರಲ್ಲಿ ನಮ್ಮಲ್ಲಿ ಸಿಗುವಂತದ್ದು ಸಂರಕ್ಷಣಾ ವಲಯದಲ್ಲಿ ಇದನ್ನ ನಾವು ಕಾಮನ್ ಟ್ರೆಂಡ್ ಕ್ಯಾಟ್ ಅಂತ ಕರಿತೀವಿ. ಮೌಂಟೇನ್ ಟ್ರೆಂಡ್ ಕ್ಯಾಟ್ ಅಂತ ಇನ್ನೊಂದು ಕಡೆ ಕರಿತೀವಿ. ಕರಾವಳಿ ಭಾಗದಲ್ಲಿ ಇದಕ್ಕಿಂತ ಸ್ವಲ್ಪ ಉದ್ದ ಬೆಳೆಯೋದು, ದಪ್ಪ ಆಗ್ತದೆ. ನಮ್ಮ ಈ ಭಾಗದಲ್ಲಿ ಇಷ್ಟೇ ಇದೇ ಕಲರ್ ಇದೆ. ಕಲರ್ ವೇರಿಯೇಷನ್ ಇರ್ಬೋದು, ಆದ್ರೆ ಆಕಾರ ರೂಪ ಮತ್ತೆ ಮಾರ್ಕರಿಂದ ತಿಂಗಳಲ್ಲ, ವರ್ಷ ಆಗೈತೆ. ಸುಮಾರು 1 ವರ್ಷ ಅಲ್ಲ, ಸುಮಾರು ವರ್ಷ ಆಗಿದೆ ಇದಕ್ಕೆ. ನಾವು ಇಷ್ಟೇ ವರ್ಷ ಆಗಿದೆ ನಿಗದಿತವಾಗಿ ಹೇಳಕ್ಕಾಗಲ್ಲ. ಈಗ ನನ್ನ ಅಂದಾಜು ಪ್ರಕಾರ ಅದಕ್ಕೊಂದು 10 ರಿಂದ 15 ವರ್ಷ ಆಗಿರ್ಬೋದು. ಹೆಣ್ಣಾವಿದು. ಈ ಜಾತಿಯಲ್ಲಿ ಹೆಣ್ಣಾವುಗಳು ತುಂಬಾ ಉದ್ದ ಇರ್ತವೆ. ಗಂಡು ಜಾತಿ ಅಂದ್ರೆ ಗಂಡು ಹಾವುಗಳು ತೀರಾ ಚಿಕ್ಕದಾಗಿರ್ತಾವ. ಏನು ಮಾಡ್ತಾನೂ ಇಲ್ಲ, ಏನು ಅಲ್ಲ. ಅದಕ್ಕೆ ನಾವು ತೊಂದರೆ ಮಾಡಿದ್ರೆ ನಮಗೂ ಕಚ್ಚುತ್ತೆ. ನನಗೂ ಅಷ್ಟೇ. ನಾವು ನಿಮ್ ತರ ಮನುಷ್ಯ ಅಲ್ವಾ? ನಾನೇನೋ ಸ್ವಲ್ಪ ರಫ್ ಆಗಿ ಹ್ಯಾಂಡಲ್ ಮಾಡ್ತಾ ನನಗೂ ಕಚ್ಚುತ್ತೆ. ನಿಜ. ಅದಕ್ಕೆ ನಾನು ಹಿಡಿದೀನಿ, ತಗೊಂಡು ಹಿಡಿತೀನಿ, ಗೊತ್ತಿಲ್ಲ ಅದಕ್ಕೆ. ಎಷ್ಟು ಹೇಳ್ಬೇಕಕ್ಕ ಅವು ಎಲ್ಲ ಬಿಡ್ಕೊಳ್ಳೋ ಬರ್ಕೊಡಮ್ಮ. ಪಾಪನ ಹಿಡ್ಕೊ ಬಂದ್ಬಿಟ್ರ ರಾತ್ರಿ ಕರೆಂಟ್ ಹೋಯ್ತಲ್ಲ, ಒಳಗ್ ಕೊಟ್ಟದ್ದು. ಈಗ ಸಂಜೆ ಕರೆಂಟ್ ಇರೈತಲ್ಲ, ಕರೆಂಟ್ ಹೋದಾಗ ಲೈಟ್ ಇರ್ಲಿಲ್ಲ, ಒಳಗ್ ಕೊಟ್ಟೋಯ್ತವ್ರು.
ಎಲ್ಲೋ ಮಿಸ್ ಬಂದಿರಬೇಕು, ಇಲ್ಲ ಇಲಿ ವಾಸನೆ ಹಿಡ್ಕೊಂಡು ಬಂದಿರ್ಬೇಕು. ಅದು ಈಗೊಂದು ಇಲಿ ಓಡೈತಲ್ಲ, ಅದೇ ಈಗೊಂದು ಇಲಿ ಏನಾದ್ರು ಅದು ಆಚೆ ಹೋಗಿದೆ ಅಂದ್ರೆ ಒಳಗಡೆ ಇತ್ತು ಅನ್ಸುತ್ತೆ, ಅದನ್ನ ಹುಡ್ಕೊಂಡು ಇದು ಬಂದಿರೋದು ಅಷ್ಟೇನಿಲ್ಲ. ಹೌದು, ಅದೇ ಅದೇ ಸ್ಮೆಲ್ಗೆ. ಈಗ ಹೊಟ್ಟೆ ಹಸ್ದಾಗ ನಾವು ಹೋಟ್ಲಿಗೆ ಹೋಗ್ತೀವಿ, ಇಲ್ಲ ಮನೆಗೆ ಹೋಗ್ತೀವಿ, ಹಂಗೆ ಅದನ್ನು ತಾನಿರೋ ಜಾಗದಲ್ಲಿ ಆಹಾರ ಇಲ್ಲ ಅಂದಾಗ ಆಹಾರ ಇರೋ ಜಾಗ ಗೊತ್ತಿರುತ್ತಲ್ಲ, ಅದಕ್ಕೆ ಹುಡ್ಕೊಂಡ್ ಬಂದೈತೆ. ಅದು ಗೊತ್ತಾಗ್ತದೆ, ಮತ್ತೆ ಗೊತ್ತಾಗದೆ ಸುಮ್ಮನೆ ಬರ್ತದ. ಅದು ಗೊತ್ತಾಗಿದ್ದ ಕಾರಣಕ್ಕೆ ಬಂದಿರೋಂಥದ್ದು. ಈಗ ನೀವು ನೋಡಿದ್ರಲ್ಲ ಬಚ್ಚಿಟ್ಕೊಂಡಿತ್ತು, ಇಲಿ ಓಡೈತಲ್ಲ, ಆ ಎಲ್ಲಿ ಹುಡ್ಕೊಂಡ್ ಬಂದಿತ್ತು, ನೀವು ನೋಡಿದ್ರಿ, ಆ ಗಾಬರಿಯಲ್ಲಿ ಬಚ್ಚಿಟ್ಕೊಂಡಾಯ್ತು. ಅದು ಈ ಕಡೆ ಫುಡ್ ಇಲ್ಲ, ಈ ಕಡೆ ಬೆಡ್ ಇಲ್ಲ ಅನ್ನಂಗೆ ಆಯ್ತು ಈಗ ಅವಾಗ ಪಾಪ.